ಈಗ ಬಿರಿಯಾನಿ ರೆಡಿ ಆಗಿದೆ. ಅಪರೂಪಕ್ಕೆ ಮೇಲ್ ಬಂದಿರೋದಕ್ಕೂ ಸಾರ್ಥಕ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಪಲ್ಲವಿ. ಆ್ಯಂಡ್ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋ ಕಾರಣ ನನಗೆ ಸ್ಟಡಿ ಹಾಲಿಡೇ ಇತ್ತು, ಹಾಗೆ ಒಂದು ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಬಂದು ಟ್ಯೂಸ್ಡೇ. ಸೊ ಕಾರ್ತಿಕ್ ಸೋಮವಾರ ಮುಗಿದು ಫಸ್ಟ್ ಟ್ಯೂಸ್ಡೇ. ಸೊ ಅದಕ್ಕೆ ಇವತ್ತು ಫುಲ್ ಮನೇಲಿ ನಾನ್ ವೆಜ್ ಮಾಡ್ತಿದ್ದಾರೆ. ಇಟ್ ವಾಸ್ ಬೀನ್ 1 ಮಂತ್. ಆ್ಯಕ್ಚುಲಿ ನಮ್ಮ ಮನೇಲಿ ನಾನ್ ವೆಜ್ ಮಾಡಿ 1 ಮಂತ್ ಆಗಿದೆ. ಸೊ ಅದಕ್ಕೆ ಪಪ್ಪ ಎಲ್ಲ ತಂದ್ಕೊಟ್ಟಿದ್ದಾರೆ, ಮಮ್ಮಿ ರೆಡಿ ಮಾಡ್ತಿದ್ದಾರೆ. ಸೊ ಏನೆಲ್ಲ ವೆರೈಟಿ ಮಾಡ್ತಾರೆ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಮಾರ್ನಿಂಗ್ ಎದ್ದು ನಾನು ಫ್ರೆಶ್ ಅಪ್ ಆಗಿದ್ದೀನಿ. ಮಾರ್ನಿಂಗ್ ನಾನು ಎದ್ದಿದ್ದ ಟೈಮ್ನ ಹೇಳಬೇಕಾ? ಸೊ ನಾನಿವತ್ತು ಮಾರ್ನಿಂಗ್ 9:30ಗೆ ಎದ್ದಿದ್ದೀನಿ ಗೈಸ್. ಅದು ಮಮ್ಮಿ ಎಬ್ಬಿಸಿದ್ದಕ್ಕೆ ಎದ್ದಿದ್ದೀನಿ, ಇಲ್ಲಾಂದರೆ ಇನ್ನು ಹಂಗೆ ಮನಿಕೊಂತಿದ್ದೆ. ಸೊ ಅದು ನನಗೆ ಸ್ಟಡೀಸ್ ಇದೆ, ನನಗೆ ಯಾವತ್ತು ನಾಳೆನೂ ಹಾಲಿಡೇ ಇದೆ, ಆಮೇಲೆ ಥರ್ಸ್ಡೇ ಎಕ್ಸಾಮ್ ಇರೋದು. ಸೊ ಅದಕ್ಕೆ ಓದ್ಕೊಳ್ಳೋಕ್ಕೆ 2 ಡೇಸ್ ಹಾಲಿಡೇ ಕೊಟ್ಟಿದ್ದಾರೆ ಗೈಸ್. ಮಿಥುನು ಸ್ಕೂಲ್ಗೆ ಹೋಗಿದ್ದಾನೆ. ಸೊ ಒಂದು ನಾರ್ಮಲ್ ಸ್ಕೂಲ್ಸ್ ಇದೆ, ಒಂದು ಎಕ್ಸಾಮ್ ಮುಗ್ದಿದೆ, ಒಂದು ನಾರ್ಮಲ್ ಸ್ಕೂಲ್ಸ್ ಇದೆ. ಸೊ ಅದಕ್ಕೆ ಹೋಗಿದ್ದಾನೆ ಅವನು. ಈವ್ನಿಂಗ್ ಒಂದು 3:20ಗೆ ಬರ್ತಾನೆ ಗೈಸ್. ಸೊ ಅಡುಗೆ ಸ್ಪೆಷಲ್ ಏನು ಅಂದರೆ ಬೋಟಿ, ಮಟನ್ ಬಿರಿಯಾನಿ, ಹಾಗೆ ಬೆಳ್ಳುಳ್ಳಿ ಕಬಾಬ್. ಸೊ ಈಗ ಮಟನ್ನ ಒಂದು ವೆಜಲ್ ಕೂಗಿಸಿ ಇಟ್ಕೊಂಡಿದ್ದಾರೆ. ಹಾಗೆ ಇದು ಬೋಟಿಗೆ ಮಸಾಲ ರುಬ್ಕೊಳ್ಳೋಕ್ಕೆ ಫ್ರೈ ಮಾಡ್ಕೊತಿದ್ದಾರೆ. ಬೆಳ್ಳುಳ್ಳಿ ಕಬಾಬ್ ಇದಾ ಅಲ್ವಾ? ಅದು ಬೋಟಿಗೆ ಇರಬೇಕು, ಅದು ಬಿರಿಯಾನಿಗೆ. ಸಾರಿ ಗೈಸ್, ಅದು ಬಿರಿಯಾನಿಗೆ ಅಂತೆ. ಅದು ರುಬ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದಾರೆ ಮಿಕ್ಸಿಲಿ. ಸೊ ಈಗ ಬಿರಿಯಾನಿ ಮಾಡ್ತಿರೋದು. ಸೊ ಬಿರಿಯಾನಿಗೆ ಫಸ್ಟು ಒಂದು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಆಮೇಲೆ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿ, ಆಮೇಲೆ ಅದಕ್ಕೆ ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಮತ್ತೆ ಇನ್ನೊಂದು ಸರ್ತಿ ಫ್ರೈ ಮಾಡಿ, ಅದಕ್ಕೆ ನಾವು ಏನು ರುಬ್ಬಿಕೊಂಡಿದ್ವೋ ರುಬ್ಬಕ್ಕೆ ನಾವು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ವಿ. ಸೊ ಅದನ್ನು ರುಬ್ಕೊಂಡು ಇದಕ್ಕೆ ಹಾಕಿ ಅದು ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡಿ, ಫ್ರೈ ಎಲ್ಲ ಆದಮೇಲೆ ಹಸಿ ವಾಸನೆ ಹೋಗಾದ್ಮೇಲೆ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ. ಸೊ ಅದೆಲ್ಲ ಆದಮೇಲೆ ನಾವು ಮಟನ್ನ ಏನು ಕೂಗಿಸ್ಕೊಂಡಿರ್ತೀವೋ ಅದನ್ನು ಇದೇ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡಿ, ಆಮೇಲೆ ನಾವು ನೆನೆಸಿಕೊಂಡಿರೋ ಅಕ್ಕಿನ ಕೂಡ ಇದಕ್ಕೆ ಹಾಕಿ ಒಂದು ಕುದಿ ಬರೋ ಗಂಟ ವೇಟ್ ಮಾಡಿ, ಆಮೇಲೆ ಕುಕ್ಕರ್ನ ಮುಚ್ಚಿಡಿ. ಈಗ ಬೆಳ್ಳುಳ್ಳಿ ಕಬಾಬ್ ಮಾಡುವ ವಿಧಾನ. ಸೊ ಮ್ಯಾರಿನೇಟ್ ಮಾಡೋಕ್ಕೆ ಫಸ್ಟು ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿ ರುಬ್ಕೋಬೇಕು. ರುಬ್ಬಿರೋದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಚಿಕನ್ನು, ಹಾಗೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್, ಹಾಗೆ ಕಡಲೆ ಹಿಟ್ಟನ್ನ ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಗಾಯ್ಸ್, ಬಿಸಿ ಬೆಳ್ಳುಳ್ಳಿ ಕಬಾಬ್ ಈಗ ಚಳಿಗಾಲಕ್ಕೆ ಮಾಡ್ಕೊತಾ ಇರಿ, ತಿಂತಾ ಇರಿ. ಮನೇಲಿ ಮಾಡೋರು ಮಾತ್ರ ಚಳಿಗಾಲದಲ್ಲಿ ಪಾತ್ರೆ ತೊಳ್ಕೊಂಡು ಕೈಯೆಲ್ಲ ಥಂಡಿ ಮಾಡ್ಕೊಂಡು ನಾವು ಮಾತ್ರ ಇಲ್ಲಿರೋದು. ನೀವು ಮಾತ್ರ ತಿನ್ಕ ಬಿರ್ಕೊಳ್ಳೋದ? ಅದು ಮಾಡ್ಕೊಂತ ಇರಿ, ತಿನ್ಕೊಂತ ಇರಿ. ಬೆಳ್ಳುಳ್ಳಿ ಕಬಾಬ್ ನಾವು ಒಂದ್ಸರ್ತಿ ಬ್ಲಾಗ್ಗೆ ಅಂತ ಮಾಡಿದ್ವಿ ಇನ್ನೊಂದು ಹಳೇ ಚಾನಲಲ್ಲಿ. ಅವತ್ತು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇವಾಗ ನಾವೆಲ್ಲ ತಿನ್ಬೇಕು ಅಂದ್ಬಿಟ್ಟು ಇನ್ನೊಂದ್ಸತಿ ಟ್ರೈ, ಆಮೇಲೆ ಜಾಸ್ತಿ ಸರ್ತಿ ಟ್ರೈ ಮಾಡಿದ್ದೀವಿ, ಆದರೆ ಈಗ ಮತ್ತೆ ಇನ್ನೊಂದ್ಸತಿ ಟ್ರೈ ಮಾಡ್ತೀವಿ ಹೊಸ ಚಾನಲ್ಗೆ. ಹೊಸ ಚಾನಲ್ಗೆ, ಈ ಚಾನಲ್ಗೆ. ಇದು ಫುಲ್ ರೆಸಿಪಿ ನಾನು ಡೀಟೇಲಾಗಿ ಹಾಕಿರಲ್ಲ ಇಲ್ಲಿ. ಬೇಕು ಅಂದರೆ ಕಮೆಂಟ್ ಮಾಡಿ, ಮತ್ತೆ ಇನ್ನೊಂದ್ಸತಿ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಲ್ವಮ್ಮ? ಅವಾಗ ನೀನೇ ಮಾಡಿ, ನಾನು ಮಾಡಲ್ಲ ಆಯಿತಾ? ನೋ. ಆಮೇಲೆ ಇದು 1 ತಿಂಗಳಾದಮೇಲೆ ನಮ್ಮನೇಲಿ ನಾನ್ ವೆಜ್ ಮಾಡ್ತಿರೋದು. ಅಂದರೆ ನಾನು ಮಿಥುನು 3 ವೀಕಿಗೆ ಸೆಕೆಂಡ್ 3 ವೀಕ್ಸ್ ಆಗಿತ್ತು. ಸೊ ನಾನು ಪಪ್ಪನ ಕರ್ಕೊಂಡು ಹೋಗಿ ನಾನು ಮಿಥುನು ತಿಂದ್ವಿ. ಅಪ್ಪ ನೋಡಿದ್ರೆ ಲಾಸ್ಟ್ ವೀಕಾ ಅಲ್ಲ, ಈ ವೀಕ್ ಗಂಟನೂ ಇದ್ರು. ಎಂತದಿಲ್ಲ, ಅಪ್ಪಂಗೆ ಗೊತ್ತಿಲ್ಲ, ನಾನು ತಿನ್ಕೊಬಿಟ್ಟಿದ್ದೆ. 3 ವೀಕ್ಸ್ ಆಗಿತ್ತು, ಸೊ ನಾನು ತಿನ್ಕೊಂಡಿದ್ದೆ. ಅಮ್ಮ ಅಂತೂ ತಿನ್ನಲೇ ಇರಲಿಲ್ಲ. ಆಮೇಲೆ ಇವತ್ತು ಮಾಡ್ತಿರೋದು ಮನೆಯಲ್ಲಿ. ಸೊ ಈಗ ಬಿರಿಯಾನಿ ರೆಡಿಯಾಗಿದೆ, ಮೊಸರು ಬಜ್ಜಿ, ಈರುಳ್ಳಿ ಮತ್ತು ಸೌತೆಕಾಯಿ ರೆಡಿಯಾಗಿದೆ. ಈಗ ಮಮ್ಮಿ ಬೆಳ್ಳುಳ್ಳಿ ಕಬಾಬ್ನ ಇನ್ನೂ ಫ್ರೈ ಮಾಡ್ತಿದ್ದಾರೆ, ಕ್ರಿಸ್ಪಿಯಾಗಿರಬೇಕು ಅಲ್ವಾ, ಅದಕ್ಕೆ. ಆಮೇಲೆ ಇಲ್ಲಿ ಬೋಟಿ ಕೂಡ ಕ್ಲೀನ್ ಮಾಡೋಕ್ಕೆ ಬಿಸಿನೀರು ಹಾಕಿ ಇಟ್ಟಿದ್ದಾರೆ. ಆ ಬೋಟಿನ ಈಗ ಯಾಕೆ ಮಾಡ್ತಾಯಿಲ್ಲ ಅಂದರೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು, ಲೇಟ್ ಆಗುತ್ತೆ ಅದಕ್ಕೆ. ಆಮೇಲೆ ನನಗೆ ಇಷ್ಟ ಇಲ್ಲ, ಇವರೊಬ್ಬರೇ, ಇವರು ಮತ್ತು ಅಪ್ಪ ಮಿಥುನ್ ಅಷ್ಟೇ ತಿನ್ನೋದು. ತಿನ್ನಲ್ಲ, ಟೇಸ್ಟ್ ಸೊ ಅದನ್ನು ಈಗ ಅರ್ಜೆಂಟಾಗಿ ಏನೂ ಬೇಕಾಗಿಲ್ಲ ಅಂದ್ಬಿಟ್ಟು ಬೆಳ್ಳುಳ್ಳಿ ಕಬಾಬು ಹಾಗೆ ಬಿರಿಯಾನಿ ಬೇಕಾಗಿಲ್ಲ ಅಲ್ಲ, ಮಾಡಿದ್ರೆ ಬೇಕಾಗೈತೆ. ಆದರೆ ಇವಾಗ ಊಟ ಟೈಮ್ ಆಗೈತೆ, ಅದಕ್ಕೆ. ಅಂದರೆ ನಾನು ತಿನ್ನಲ್ವಲ್ಲ, ಸೊ ಅವ್ರು ಮಾಡೋದು ಅಷ್ಟೇ.
ಸೊ ಈಗ ಬೆಳ್ಳುಳ್ಳಿ ಕಬಾಬ್ ಹಾಗೆ ಬಿರಿಯಾನಿ ರೆಡಿ ಆಗಿದೆ. ಅದೊಂದು ಚೂರು ಫ್ರೈ ಆದಮೇಲೆ ತಿಂತಾ ಇರೋದು ಗೈಸ್. ಟೇಸ್ಟ್ ನೋಡೋಣ. ಗೈಸ್ ಈಗ ಊಟ ಎಲ್ಲ ಆಯಿತು, ಸುಮ್ಮನೆ ಕೂತ್ಕೊಂಡಿದ್ದೆ. ಸೊ ಮಮ್ಮಿ ನಾನೇ ಫಸ್ಟ್ ಕೇಳಿದ್ದು, ಅಮ್ಮ ಎಲ್ಲಡಿಕೆ ಹಾಕ್ಕೊಡಮ್ಮ ಅಂತ. ಹಾಕೊಂಡಿದ್ದೀನಿ ಎಲ್ಲಡಿಕೆ. ಕಲರ್ ನೋಡಿ ಹೆಂಗೆ ಬಂದಿದೆ. ಅಗ್ದಿರೋದು ಇದೇ ಸೈಡಲ್ಲಿ ಗೈಸ್ ನೋಡಿ. ಜನಗಳ ಮೇಲೆ ಪ್ರೀತಿ ಜಾಸ್ತಿ ಇದ್ದಂಗೆ ಬರುತ್ತೆ ಅಂತ ಹೇಳ್ತಾರಪ್ಪ, ನಂಗೆ ಗೊತ್ತಿಲ್ಲ. ಓಹ್ ನೋಡ್ದಾ. ಸೊ ಈಗ ಊಟ ಎಲ್ಲ ಆಯಿತು. ಪಪ್ಪ ಎಲ್ಲ ತಿನ್ಬಿಟ್ಟು ಹೊರಗಡೆ ಹೋದ್ರು. ನಾನು ಮಮ್ಮಿ ಸುಮ್ಮನೆ ಕುಂತಿದ್ದೀವಿ. ನನಗೆ ಓದಬೇಕು ಅಂತ ಹೋಗ್ತೀನಿ. ಬುಕ್ ನೋಡಿದ ತಕ್ಷಣ ನಾಳೆ ರಜೆ ಆಯ್ತು ಅಂತ ಬಂದ್ಬಿಡ್ತೀನಿ. ಸೊ ನೋಡಬೇಕು ಗೈಸ್ ಓದೋದೇ ಇಲ್ವಾ ಅಂತ. ನೀವು ಅಪ್ಪನ ಹತ್ರ ಕೇಳಿ ಹೇಳ್ತಾರೆ ಅವಾಗ ಬೇಡ ಅಂತ. ನಾನು ಅಷ್ಟೇ ಗೈಸ್. ಸೊ ಈಗ ಒಂದು ಸ್ವಲ್ಪ ಹೊತ್ತು ಮನೆ ಕೊಡೋದು, ಇಲ್ಲ ಫಿಲಮ್ ನೋಡೋದು. ಫಿಲಮ್ ಇಲ್ಲ ಫಿಲಮ್ ಎಕ್ಸಾಮ್ ಮಾಡಿಕೊಂಡು ಮಲ್ಕೊಳ್ಳೋದು, ಫಿಲಮ್ ನೋಡೋದು. ಬೆಳಗ್ಗೆ ಶಾಕಿಂಗ್ ನ್ಯೂಸ್ ಇಲ್ಲ, ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಹೇಳಬೇಡಿ. ಏನು ಅಂದರೆ ಸನ್ ವೆಕೇಷನಿಂದ ಹೊರಗಡೆ ಬಂದಿದ್ದಾರೆ. ಇಷ್ಟು ದಿನ ವೆಕೇಷನ್ಗೆ ಹೋಗಿದ್ರಂತೆ. ಅದಕ್ಕೆ ಈಗ ಒಂದು ಸ್ವಲ್ಪ ವೆಕೇಷನ್ ಎಲ್ಲ ಮುಗ್ದಿದೆ, ನಾವು ಇವಾಗ ಬರ್ತೀನಿ ಅಂದ್ಬಿಟ್ಟು ಸನ್ನು ಬಂದಿದ್ದಾರೆ. ಎಸ್, ಬಿಸಿಲು ಬಂದಿದೆ ಗೈಸ್. 2 to 3 ಡೇಸ್ ಬಿಸಿಲೇ ಇರಲಿಲ್ಲ. ಈಗ ಬಿಸಿಲು ಬಂದಿದೆ. ಫುಲ್ಲು ಚಳಿ ಇತ್ತು ನಮ್ಮ ಮನೆ ಹತ್ರ. ಹಾಗೆ ಬೆಳಗ್ಗೆ ಸಾಯಂಕಾಲ ಗಂಟು ಮಳೆ ಬೀಳೋದು. ಈಗ ಟೈಮ್ ಬಂದು 6 o'clock ಆಗಿದೆ. ಸೊ ಮಮ್ಮಿ ಟೀ ಮಾಡಿಕೊಟ್ಟಿದ್ದಾರೆ, ಬಿಸಿ ಟೀ. ಸಾರಿ ಗೈಸ್, ಕಾಫಿ ಮಾಡಿಕೊಟ್ಟಿದ್ದಾರೆ. ಸ್ಟ್ರಾಂಗ್ ಆಗಿದೆ. ಸೊ ವೆದರಿಗೆ, ಕಾಫಿಗೆ ಹಾಡು ಹಾಕ್ಕೊಂಡು ಕುಡಿತಾ ಇದ್ದರೆ ಚೆಂದ ಇರುತ್ತೆ. ಆದರೆ ಈಗ ಒಂದು ಮಿಸ್ಸಿಂಗ್ ಅಂದರೆ ಬಿಸಿಲು ವೆಕೇಷನ್ ಮುಗಿಸ್ಕೊಂಡು ಬಂದಿದೆ, ಆಮೇಲೆ ಮಳೆ ವೆಕೇಷನ್ಗೆ ಹೋಗಿದೆ ಅಷ್ಟೇ ಗೈಸ್. ಸೊ ಮನೆಗೆ ನೆಂಟರು, ಮಮ್ಮಿಯವ್ರ ಫ್ರೆಂಡ್ ಬಂದಿದ್ದಾರೆ. ಸೊ ಅವ್ರು ಮಾತಾಡ್ತಿದ್ದಾರೆ. ಸೊ ಅದಕ್ಕೆ ನಾನು ಕಾಫಿ ಕುಡಿತಾ ಇದ್ದೀನಿ ಗೈಸ್. ಸ್ಟ್ರಾಂಗ್ ಆಗಿದೆ. ಯಾವುದು ಅದಾ? ಬೆಳಗ್ಗೆಯಿಂದ ಮನೇಲಿ ಬೋರ್ ಆಗಿತ್ತು. ಸೊ ಸ್ವಪ್ನ ಆಂಟಿ ಟೆರೆಸ್ಗೆ ಹೋಗಿ ಗಿಡಗಳಿಗೆಲ್ಲ ನೀರು ಹಾಕ್ತೀನಿ ಅಂದರು. ಸೊ ಅದಕ್ಕೆ ನಾನು ಬರ್ತೀನಿ, ಎಷ್ಟೊಂದು ದಿನ ಆಗಿತ್ತು ಅಂದ್ಬಿಟ್ಟು ನಾನು ಕೂಡ ಬಂದೆ. ಅಪರೂಪಕ್ಕೆ ಮೇಲ್ ಬಂದಿರೋದಕ್ಕೂ ಸಾರ್ಥಕ ಆಗೋಯ್ತು ನೋಡಿ ಗೈಸ್. ಫುಲ್ಲು ಎಂತ ಚೆಂದ ಇತ್ತು. 1 2 3 ಕಲರ್ ಕಾಣಿಸ್ತೈತೆ. ಈ ಕಡೆ ಎಲ್ಲ ಫುಲ್ಲು ಪರ್ಪಲ್ಲು, ಆ ಕಡೆ ಸೆಂಟ್ರಲ್ಲಿ ಆರೆಂಜು. ಇಲ್ಲೇ ಹಿಂಗಿದೆ ಅಂದರೆ ಸಮುದ್ರದಲ್ಲಿ ಇನ್ನೂ ಸಾಕಾಗಿರುತ್ತೆ. ಬರ ಈ ಥರ ಮೋಡ ಮಳೆಗೆಲ್ಲ ಫುಲ್ಲು ನಾವೆಲ್ಲ ಅಲ್ಲೋಲ್ಲ ಕಲ್ಲೋಲ್ಲ ಆಗಬೇಕಿತ್ತು ಅಷ್ಟೇ. ಇದು ಇದೇ ಕ್ಲೈಮೇಟ್ ನೋಡೋಕ್ಕೆ ಚಿಕ್ಕಮಂಗ್ಳೂರು, ಮಡಿಕೇರಿ, ಊಟಿಗೆ ಹೋಗ್ತೀವಿ. ಬೆಂಗಳೂರಲ್ಲಿ ಅದೇ ಕ್ಲೈಮೇಟ್ ಬಂದರೆ ಹೇಳು. ಹಾಯ್ ಫ್ರೆಂಡ್ಸ್ ಹೇಳು. ಆಮೇಲೆ ಕ್ಲೀನಾಗಿ ಹೇಳು. ಸಬ್ಸ್ಕ್ರೈಬ್ ನೀನು ಮಾಡ್ತೀಯಾ? ಅವ್ರು ಮಾಡೋದು ಬೇಡ, ಅವ್ರಿಗೆ ಹೇಳು. ಹೇಳು ಮತ್ತೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಹೇಳು. ನಾನು ಬ್ಲಾಗ್ ನೋಡ್ತೀನಿ, ನೀವು ನೋಡಿ. ಬಾಯ್ ತೆಗಿ. ಆಮೇಲೆ ಸ್ವಸ್ತಿಕ್ ತುಪ್ಪ, ಅದು ಸ್ವಸ್ತಿಕ್ ತುಪ್ಪ, ಅಸಲಿ ತುಪ್ಪ, ಆಪೇಜಿ ತುಪ್ಪ, ಆಚೆ ತುಪ್ಪ ತುಪ್ಪ, ಆಚೆಗೆ ರಾತು
ನಾನು ಹಾಲಿಡೇಸ್ ಇದ್ದರೆ ಓದೋದೇ ಇಲ್ಲ, ಬಟ್ ಈಗ ಸ್ಟಡಿಗೆ ಅಂತಲೇ ಹಾಲಿಡೇ ಕೊಟ್ಟಿರೋ, ಓದ್ದೆಲ್ಲ ಇದ್ದರೆ ಆಗುತ್ತಾ. ಸೊ ಅದಕ್ಕೆ ಥರ್ಸ್ಡೇ ಇರೋ ಎಕ್ಸಾಮ್ಗೆ ಇವತ್ತಿಂದ ಒಂದು ಸ್ವಲ್ಪ ಫ್ಯೂ ಚಾಪ್ಟರ್ಸ್ ಸ್ಟಡಿ ಮಾಡಿ ನೆಕ್ಸ್ಟ್ ಡೇಗೆ ಒಂದು ಸ್ವಲ್ಪ ಚಾಪ್ಟರ್ಸ್ ಇಟ್ಕೊಳ್ಳೋಣ ಅಂದ್ಬಿಟ್ಟು ಈಗ ನಾನು ಸ್ಟಡೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಗೈಸ್, ನಮ್ಮ ಪಪ್ಪ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಶಾಪಿಂಗ್ ಹೋಗ್ಬೇಕು ಅಂದರೆ ಒಬ್ಬರೇ ಹೋಗಿ ಬಂದ್ಬಿಡ್ತಾರೆ. ಅವರು ಯಾರನ್ನೂ ಕರ್ಕೊಂಡೇ ಹೋಗಲ್ಲ, ಅದು ಗೊತ್ತೂ ಆಗಲ್ಲ ಯಾವಾಗ ಹೋಗ್ತಾರೆ ಏನು ಮಾಡ್ತಾರೆ ಅಂದ್ಬಿಟ್ಟು. ತೋರ್ಸ್ಮ ಏನೇನು ತಂದವ್ರ ನೋಡಮ್ಮ, ಒಂದು ಎಲ್ಲ ವೈಟ್ವೇ ತಗೊಂತಾರೆ. ಇಲ್ಲ ಈ ಸರಿ ಬೇರೆ ಬೇರೆ ತಂದವ್ರೆ. ಓ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್. ಈ ಥರದ್ದು ಬ್ಲೂ ಇತ್ತು ಅಪ್ಪನ ಹತ್ರ. ಸೊ ಈಗ ಮದುವೆ ಎಲ್ಲ ಬರ್ತಿದೆ ಅಂತ ತಗೊಂಡಪ್ಪ. ಎರಡು ಇದೆ ನೋಡಿ. ಅವಾಗ ಏನೋ ಅವ್ರ ಚಾಯ್ಸು, ನೀನು ಯಾಕೆ ನಗ್ತಾ ಇದೀಯಾ? ಅಲ್ಲಮ್ಮ, ಅವಾಗ ಟೈಲ್ಸು ಇದೇ ಥರ ಬರೋದು, ಗ್ರಾನೈಟ್ ಈಗ ಗೋಡೆಗೆಲ್ಲ ಹಾಕೋ ಚೌಟ್ರಿಗಳದು. ಸೊ ಟೋಟಲಿ 1 2 3 4 5 6 ಜೊತೆ ತಗೊಂಡಿದ್ದಾರೆ. ಆಮೇಲೆ ಇದು ಪ್ಯಾಂಟ್ ಒಂದು 2 ಪೀಸಸ್ ತಗೊಂಡಿದ್ದಾರೆ. ಚೆನ್ನಾಗಿರ್ತಲೇ ಇರ್ತವ, ನೀವು ಒಬ್ಬೊಬ್ಬರೇ ಹೋಗಿ ತಗೊಬಂದ್ರೆ ಹಂಗೆ. ಸೊ ಗೈಸ್ ನೋಡಿ, ಈಗ ಮತ್ತೆ ಇದು ಹಳೇದು. ಲಾಸ್ಟ್ ಟೈಮು ಇದೇ ಥರ ಒಂದು ಬಲ್ಕಾಗಿ ತರ್ತಾರೆ, ಅದು ಇನ್ನೂ ಸ್ಟಿಚಿಂಗೇ ಕೊಟ್ಟಿಲ್ಲ, ಇನ್ನೂ ಇದೆ. ಇದು ಲಾಸ್ಟ್ ಟೈಮ್ ಏಂತಕ್ಕೆ ಹಿಂಗೆ ಯಾವಾಗ ನಾವು ಓದೋಕೆ ಹಿಂಗೆ ತಂದು ಇಕ್ಕೊಂತಾರೆ, ಅದನ್ನು ಸ್ಟಿಚಿಂಗೇ ಕೊಡಲ್ಲ. ಇನ್ನು ಇವೆಲ್ಲ ಬರೀ ವೈಟ್ವೇ. ಅಲ್ಲಿ ಕೆಳಗೆ ಮಿಷಿನ್ ಹತ್ರ ಕೆಳಗಡೆ ಇಟ್ಟಿದ್ನಲ್ಲ, ಬ್ಯಾಗ್ ಎತ್ಕೊಂಬ. ಅದರಲ್ಲಿ ಇದು ಎಲ್ಲ ಪ್ಯಾಂಟ್. ಇಟ್ಟಿದ್ನಲ್ಲ. ಸೊ ನಾಳೆ ಹೋಗಿ ಇದನ್ನೆಲ್ಲ ಮತ್ತೆ ಸ್ಟಿಚ್ನಿಗೆ ಕೊಟ್ಬಿಟ್ಟು ಬರ್ತಾರಂತೆ. ಏನಂದರೆ ನಮ್ಮ ಪಪ್ಪಂಗೆ ಒಳ್ಳೆ ಟೈಲರ್ ಸಿಗ್ತಾ ಇಲ್ಲ, ಸೊ ಅದಕ್ಕೆ ಅವರು ಕೊಡ್ತಾ ಇಲ್ಲ. ಸೊ ಈಗ ಮಮ್ಮಿ ಬೋಟಿ ಸಾರು ಕೂಡ ಪ್ರಿಪೇರ್ ಮಾಡಿ ಆಗಿದೆ. ನಿಮಗೆ ಈ ಕ್ಲಿಪ್ಪಿಂಗ್ ನೋಡಿದ್ರೆ ಟೈಮ್ ಎಷ್ಟಾಗಿರುತ್ತೆ ಅಂತ ಗೊತ್ತಾಗುತ್ತೆ. ಸೊ ನಾವೆಲ್ಲ ಈ ಟೈಮಿಗೆ ಊಟ ಮಾಡೋದು, ಸೊ ದಟ್ ಒಟ್ಟಿಗೆ ಕೂತ್ಕೊಂಡು ಈ ಥರ ಒಂದು ಶೋ ನೋಡ್ಕೊಂಡು ಊಟ ಮಾಡ್ಬೋದು ಅಂತ. ನಾವು ಡಿನ್ನರ್ ಟೈಮಲ್ಲಿ ಅಷ್ಟೇ ಈ ಥರ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಇದಾಗಿತ್ತು ಒಂದು ರ್ಯಾಂಡಮ್ ಬ್ಲಾಗ್. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಲವ್ ಯು ಆಲ್.